ಹಾಯ್ ಫ್ರೆಂಡ್ಸ್, ಎಚ್.ಡಿ. ರೇವಣ್ಣ ಮೊದಲ ಮಗ ಸೂರಜ್ ರೇವಣ್ಣ ಬಗ್ಗೆ ನಿಮಗೆ ಗೊತ್ತಾ? ಇವರು ತಡವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ಯಾಕೆ? ಇವರ ವಿರುದ್ಧ ಕೇಳಿ ಬಂದಿರೋ ಆರೋಪ ಏನು? ಇವರ ಪತ್ನಿ ಯಾರು? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಷ್ಟು ಓದಿದ್ದಾರೆ? ಸಲಿಂಗಕಾಮಿ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಕೊಟ್ರ ಪತ್ನಿ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1988 ಜನವರಿ 1ರಂದು ಜನನ ಸೂರಜ್ ರೇವಣ್ಣ. ಇವರು 1988 ಜನವರಿ 1ರಂದು ಹಾಸನದಲ್ಲಿ ಜನಿಸಿದ್ರು. ಇವರು ಸಹೋದರ ಪ್ರಜ್ವಲ್ಗಿಂತ 2 ವರ್ಷ ದೊಡ್ಡವರು. ತಂದೆ ರೇವಣ್ಣ, ಅಜ್ಜ ದೇವೇಗೌಡರು ರಾಜಕೀಯದಲ್ಲಿ ಇದ್ದಿದ್ರಿಂದ ಇವರ ಬಾಲ್ಯದ ಜೀವನ ಚೆನ್ನಾಗೇ ಕಳಿತು. ಚಿಕ್ಕಂದಿನಿಂದಲೂ ಸೂರಜ್ ರೇವಣ್ಣ ಓದಿನಲ್ಲಿ ತುಂಬಾ ಮುಂದಿದ್ರು. ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಅಂಡ್ ಸೈನ್ಸ್ ನಿಂದ MBBS ಮತ್ತು MS ಕಂಪ್ಲೀಟ್ ಮಾಡಿದ್ದಾರೆ. ಜನರಲ್ ಸರ್ಜರಿಯ ಡಾಕ್ಟರ್ ಆಗಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದು ಹೇಗೆ? ವೈದ್ಯಕೀಯ ಶಿಕ್ಷಣ ಪಡೆದ ಸೂರಜ್ ರೇವಣ್ಣ ಹಲವು ಸಮಯದವರೆಗೆ ವೈದ್ಯರಾಗಿ ಕೆಲಸ ಮಾಡಿದ್ರು. ಹೀಗಾಗಿ 33ನೇ ವರ್ಷದವರೆಗೆ ಚುನಾವಣಾ ರಾಜಕೀಯದಿಂದ ದೂರ ಉಳಿದಿದ್ರು. 2019ರಲ್ಲಿ ತಮ್ಮ ಪ್ರಜ್ವಲ್ ಸಂಸದರಾದ್ರೂ ಸೂರಜ್ ಚುನಾವಣೆ ರಾಜಕೀಯದ ಕಡೆ ಮುಖ ಹಾಕಿರ್ಲಿಲ್ಲ. ಆದ್ರೆ ವಿವಿಧ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಕುಟುಂಬದ ಸದಸ್ಯರು ಚುನಾವಣೆಗೆ ನಿಂತಾಗ ಅವರ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರು. ಪಕ್ಷ ಸಂಘಟನೆಯಲ್ಲೂ ಸಕ್ರಿಯವಾಗಿದ್ರು. ಮೊದಲ ಬಾರಿಗೆ 2020ರಲ್ಲಿ ಸೂರಜ್ ರೇವಣ್ಣ ಹಾಸನ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ರು. 2021ರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ JDS ನಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಈಗಲೂ ಸೂರಜ್ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಈ ಮೂಲಕ ಎಚ್.ಡಿ. ರೇವಣ್ಣ ಅವರ ಇಡೀ ಕುಟುಂಬ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತಾಗಿತ್ತು. ಸೂರಜ್ ರೇವಣ್ಣ ಮದುವೆ ಮತ್ತು ಆರೋಪ. ಸೂರಜ್ ರೇವಣ್ಣ 2017ರ ಮಾರ್ಚ್ 4ರಂದು ಸಾಗರಿಕಾ ರಮೇಶ್ ಅವರನ್ನ ವಿವಾಹವಾಗಿದ್ದಾರೆ. ಸಾಗರಿಕಾ ರಮೇಶ್ ಹುಳುವಾಡಿ ಜಿ ರಮೇಶ್ ಮತ್ತು ಅನ್ನಪೂರ್ಣ ದಂಪತಿಯ ಪುತ್ರಿ. ಹುಳುವಾಡಿ ಜಿ ರಮೇಶ್ ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆದಿತ್ತು. ಎಲ್ಲಾ ಕ್ಷೇತ್ರಗಳ ಗಣ್ಯರು ಇವರ ಮದುವೆಗೆ ಸಾಕ್ಷಿಯಾಗಿದ್ರು. ಆದ್ರೆ ಸೂರಜ್ ರೇವಣ್ಣ 2021ರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವಾಗ ತಮ್ಮ ಮದುವೆಯ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಪತ್ನಿ ಮತ್ತು ಆಕೆಯ ಹೆಸರಲ್ಲಿರೋ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಹೀಗಾಗಿ ಹಾಸನ ಕುಂದೂರು ಗ್ರಾಮದ KL ಹರೀಶ್ ಅನ್ನೋರು ಸೂರಜ್ ರೇವಣ್ಣರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಅವರ ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿತ್ತು. ಆದ್ರೆ ನಂತರದಲ್ಲಿ ಸೂರಜ್ ರೇವಣ್ಣ ಮತ್ತು ಸಾಗರಿಕಾ ರಮೇಶ್ ದೂರವಾಗಿದ್ದಾರೆ, ವಿಚ್ಛೇದನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿತ್ತು. ಆದ್ರೆ ಅದಕ್ಕೆ ಕಾರಣ ನೀಡಿರಲಿಲ್ಲ. ಇದೀಗ ಸೂರಜ್ ಮೇಲೆ ಕೇಳಿ ಬರ್ತಿರೋ ಆರೋಪಗಳನ್ನ ನೋಡಿದ್ರೆ ಕಾರಣ ಏನಿರಬಹುದು ಅನ್ನೋದು ಬಯಲಾಗ್ತಿದೆ. ಸೂರಜ್ ರೇವಣ್ಣ ಆಸ್ತಿ ಎಷ್ಟಿದೆ? 2021ರಲ್ಲಿ ಸೂರಜ್ ರೇವಣ್ಣ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಬಳಿ 65 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 14 ಕೋಟಿ 97 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ತಮ್ಮ ಬಳಿ ಟ್ರ್ಯಾಕ್ಟರ್ ಬಿಟ್ಟು ಬೇರೆ ಯಾವುದೇ ವಾಹನ ಇಲ್ಲ. 18 ಕೆಜಿ ಬೆಳ್ಳಿ ಮತ್ತು 1 ಕೆಜಿಯಷ್ಟು ಚಿನ್ನ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ತಮ್ಮ ಆದಾಯದ ಮೂಲ ವಿವಿಧ ಸಂಸ್ಥೆಗಳಲ್ಲಿನ ಪಾಲುದಾರಿಕೆ, ಕೃಷಿ, ಬ್ಯಾಂಕ್ ಬಡ್ಡಿ ಮತ್ತು ಹೈನುಗಾರಿಕೆ ಅಂತ ಘೋಷಿಸಿಕೊಂಡಿದ್ದಾರೆ. ಇನ್ನು 2021ರ ಇವರ ವಾರ್ಷಿಕ ಆದಾಯ 23 ಲಕ್ಷ ರೂಪಾಯಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಸಹಜ ಲೈಂಗಿಕ ಕೇಸ್ನಲ್ಲಿ ಸೂರಜ್ ಅರೆಸ್ಟ್. ಪ್ರಜ್ವಲ್ ಕಾಮಕಾಂಡ ಬಯಲಾಗಿ ಈಗ ಜೈಲಿನಲ್ಲಿದ್ದಾರೆ. ರೇವಣ್ಣ ಕೂಡ ಸಂತ್ರಸ್ತೆಗೆ ಹೆದರಿಸಿದ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ತಾಯಿ ಕೂಡ ಜಾಮೀನಿನ ಮೇಲೆ ಹೊರಗಿದ್ದು ಇನ್ನೂ ತನಿಖೆ ನಡೀತಾ ಇದೆ. ಆದ್ರೆ ಸೂರಜ್ ರೇವಣ್ಣ ಮೊದಲಿನಿಂದಲೂ ವಿವಾದಗಳಿಂದ ದೂರಾನೇ ಇರ್ತಾ ಬಂದಿದ್ರು. ರಾಜಕೀಯಕ್ಕೂ ತುಂಬಾ ಲೇಟ್ ಆಗಿ ಬಂದಿದ್ರು. ಆದ್ರೀಗ ಅವರ ವಿರುದ್ಧವೂ JDS ಕಾರ್ಯಕರ್ತನೊಬ್ಬ ಗಂಭೀರ ಆರೋಪ ಮಾಡಿದ್ದಾನೆ. ತನ್ನನ್ನು ಕರೆಸಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ನಂತರ ದುಡ್ಡು ಕೊಡೋದಾಗಿಯೂ ಆಮಿಷವೊಡ್ಡಿದ್ದಾರೆ ಅಂತ ಸಂತ್ರಸ್ತ ಯುವಕ ಆರೋಪಿಸಿದ್ದಾರೆ.
ಈ ಕೇಸ್ನಲ್ಲಿ ಸೂರಜ್ ರೇವಣ್ಣ ಮೊದಲು ದೂರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸಾಕ್ಷಿ ಕೊಡೋಕೆ ಅಂತ ಸ್ಟೇಷನ್ಗೆ ಬಂದಿದ್ರು. ಇದೇ ಟೈಮ್ಗೆ ಸರಿಯಾಗಿ ಪೊಲೀಸರು ಸೂರಜ್ರನ್ನ ಲಾಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು HD ರೇವಣ್ಣ ಮತ್ತು ಭವಾನಿ ದಂಪತಿಯ ಮೊದಲ ಮಗ ಸೂರಜ್ ರೇವಣ್ಣ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.